ನೋಡಿ, ನಾನು ಇದೇ ಟೈಮಲ್ಲೇ ಒಂದು ಎಚ್ಚರಿಸೋ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ರಾಜಕಾರಣ ಅಂತ ಬಂದಾಗ, ದೊಡ್ಡ ದೊಡ್ಡ ನಾಯಕರು ಅಂತ ಅನ್ಸ್ಕೊಂಡಾಗ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಇನ್ ಯಾವುದೇ ಪಕ್ಷ ಇರ್ಬೋದು, ಇದು ಭ್ರಷ್ಟಾಚಾರಕ್ಕಿಂತ ಮಿಗಿಲಾದಂಥದ್ದು ಅಲ್ವಾ ಸರ್? ಖಂಡಿತವಾಗ್ಲೂ ನೀವು ಇದು ಈ ಟೈಮಲ್ಲಿ ಇಷ್ಟು ಕರೆಕ್ಟ್, ಇದ್ರಲ್ಲಿ ಏನು ಇಲ್ಲ. ನಂಗೆ ನಿಮ್ಗೆ ಕೌಂಟರ್ ಅಟ್ಯಾಕ್ ಮಾಡಬೇಕು ಆ ಉದ್ದೇಶ ಏನಿಲ್ಲ. ಅಫ್ಕೋರ್ಸ್ ಒಂದು ಜೀವ ಹೋಗಿದೆ, ಒಂದು ಮನುಷ್ಯತ್ವದ ಕೊಲೆ ಆಗಿದೆ, ಅಹಂಕಾರ, ಒಂದು ದರ್ಪ, ಅದಕ್ಕೊಂದು ತಕ್ಕ ಶಿಕ್ಷೆ ಆಗ್ತಾ ಇದೆ, ಫೈನ್. ಆದರೆ ನಾವು ಚರ್ಚೆ ಮಾಡ್ತಾರೋ ಉದ್ದೇಶ ಈ ನೆಪದಲ್ಲೇ ನಾವು ಮತ್ತಷ್ಟು ಕಲ್ತ್ಕೊಳ್ಬೇಕಾಗಿದೆ. ಭ್ರಷ್ಟಾಚಾರಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥದ್ದು, ಇಂಥವನ್ನೆಲ್ಲ ಮಾಡಿದಾಗ ಅವರು ಕೂಡ ಪ್ರಯತ್ನ ಮಾಡಿದ್ರು. ಭಾರತೀಯ ಜನತಾ ಪಕ್ಷ ಸೇರ್ಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ್ರು. ಅಂದ್ರೆ ಇದನ್ನ ನಾವು ಮರ್ತು ಬಿಡ್ತೀವಿ. ಅದನ್ನ ಸ್ವಲ್ಪ ಜ್ಞಾಪಿಸ್ಕೊಂಡು ಹೋಗೋಣ ಅಂತ ರಿಮೈಂಡ್ ಮಾಡ್ತಾ ಇದ್ದೀನಿ. ರಾಜಕಾರಣಕ್ಕೂ ಮತ್ತೆ ಈ ಒಂದು ಹತ್ಯೆ ಮತ್ತೆ ಇದೆಯಲ್ಲ, ಅಲ್ಲ ಒಂದ್ ನಿಮಿಷ ಸರ್, ನೀವ್ ಹೇಳ್ದಂಗೆ ಭ್ರಷ್ಟಾಚಾರ ಖಂಡಿತ ಆಗ್ಬಾರ್ದು ಹಂಗಂತ ಹೇಳ್ಬಿಟ್ಟು ಹತ್ಯೆ ಮಾಡಿದವ್ರನ್ನ ನೀವು ಯಾವ ರೂಪದಲ್ಲಿ ನೋಡಕ್ಕೆ? ಇಲ್ಲ, ನಾನೇನ್ ಕೇಳ್ತಾ ಇದ್ದೀನಿ, ರಾಜಕೀಯ ವೈಷಮ್ಯದಿಂದ ಆಗಿರುವಂತ ಒಂದು ಕೊಲೆ ಇದು ಸರ್. ಈಗ ನೀವು ಅಲ್ಲಲ್ಲ, ರಾಜಕೀಯದಲ್ಲಿ ಇಡೀ ದೇಶದಲ್ಲಿ ಸರ್ ತುಂಬಾ ಜನ ಎಚ್ಚರಿಕೆ ಇದು. ಈಗ ನಮ್ಮ ಪಕ್ಷ ಆಡಳಿತದಲ್ಲಿರುವಾಗ ನಾವು CBI ಕೊಟ್ವಿ ಅಂತ ಹೆಮ್ಮೆಯಿಂದ ಹಾಕಿ ಬೀಗ್ತೀವೋ, ಹೆಮ್ಮೆಯಿಂದ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಸರ್. ಆ ಕುಟುಂಬಕ್ಕೆ ನ್ಯಾಯ ಸಿಕ್ಬೇಕು. ಅಲ್ಲ, ಕರೆಕ್ಟ್, ಅದು ಎಲ್ಲ ಟೈಮಲ್ಲೂ ಇರಬೇಕು ಅಂತ ಅಂದ್ರೆ ಮೋರ್ ಅವೇರ್. ಪುಷ್ಪ ಅವರೇ, ಮಲ್ಲಮ್ಮ ಅವರನ್ನು ಕೂಡ ಕಾಂಗ್ರೆಸ್ನ ರಾಜಕಾರಣಕ್ಕೆ ಸೇರಿಸ್ಕೊಳ್ತಾರೆ, ಅವ್ರ ಜೊತೆ ಚೆನ್ನಾಗಿರೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಒಬ್ಬ ತಾಯಿಗಿರೋ ಸಂಕಟ ಒಬ್ಬ ಹೆಂಡತಿಗಿಲ್ವಲ್ಲ ಅಂತ ಒಂದು ಆಲೋಚನೆ ಬರುತ್ತೆ ಆ ಟೈಮಲ್ಲಿ. ಅಂದ್ರೆ ಅದಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಾಗ್ತಾರೆ. ನಿಮ್ಮ ಪಕ್ಷ ಅಂತ ಇದ್ದಾಗ, ಅಧಿಕಾರದಲ್ಲಿದ್ದಾಗ ಏನು ಇಷ್ಟೊಂದು ಮದ ಬರುತ್ತಾ ಅಂತ ನಾವು ಕೇಳಿದಾಗ ನಾವು ಪ್ರಶ್ನೆ ಮಾಡ್ತೀವಿ, ನಿಮಗೇನು ಅನ್ಸುತ್ತಾಗ? ಸರ್, ಮೊದ್ಲಿಗೆ ಅಲ್ಲ, ಈಗ ನಾವು ಹೇಳ್ತಾ ಇದೀವಿ ಅಧಿಕಾರದ ಮದ, ಸೊಕ್ಕು, ದೌಲತ್ತಿಂದ ಹಿಂಗೆಲ್ಲ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಅದಕ್ಕೆ ನಿಮ್ಮ ಉತ್ತರ ಏನು? ಸರ್, ಈಗ ಇದಕ್ಕೆ ನಾವು ಹಂಗ ನೋಡಕ್ ಹೋದ್ರೆ ಇವಾಗ ಬಿಜೆಪಿ ಅವರು ಸ್ನೇಹ ಬೆಳೆಸಿರೋ ಪ್ರಜ್ವಲ್ ರೇವಣ್ಣ ಅವರಿಗೂ ಡೈರೆಕ್ಟ್ ಕ್ವಶನ್. ಫಸ್ಟ್ ಈ ಕ್ವಶನ್ ಕೇಳಿದೆ, ಏನು ಕೇಳ್ತಾ ಇದ್ದೀನಿ, ಯಾವ ಕ್ವಶನ್ ಕೇಳಿದೆ? ಅಧಿಕಾರ, ಮದ, ದೌಲತ್ತು, ಸೊಕ್ಕು, ಈ ಎಲ್ಲ ದುಷ್ಕೃತ್ಯಗಳಿಂದ, ರಾಕ್ಷಸ ಗುಣಗಳಿಂದ ಹಿಂಗ ಆಗ್ತಾ ಇದೆ ಅಂತ ನಾವ್ ಹೇಳ್ತಾ ಇದೀವಿ. ಅದಕ್ಕೆ ರಾಜಕಾರಣ ಒಂದು ದೊಡ್ಡ ವೇದಿಕೆ ಅಂತ ನಾವೆಲ್ಲ ಜನಸಾಮಾನ್ಯರು ಹೇಳ್ತಾರೆ, ನಾವು ಹೇಳ್ತಾ ಇದೀವಿ. ನಿಮ್ ಉತ್ತರ ಏನಿದಕ್ಕೆ? ನೋಡಿ, ಒಂದು ವೇಳೆ ವಿನಯ್ ಕುಲಕರ್ಣಿ ಅವರು ತಪ್ಪು ಮಾಡಿದ್ರೆ, ಏನ್ ಮೇಡಮ್ ಇನ್ನೊಂದ್ಸರಿ ಹೇಳಿ. ಒಂದು ವೇಳೆ ವಿನಯ್ ಕುಲಕರ್ಣಿ ಅವರು ತಪ್ಪು ಮಾಡಿದ್ರೆ ಪ್ರಪಂಚದಲ್ಲಿ ಅವರೊಬ್ಬರೇ ಮಾಡಿಲ್ಲ, ಸಾಕಷ್ಟು ಜನ ಈ ರೀತಿ ಇದೆ. ಇದಕ್ಕೆ ರಾಜಕೀಯ ಬಣ್ಣ ಲೇಪನ ಬೇಡ. ಅವರ ವೈಯಕ್ತಿಕವಾಗಿ ಏನೇನು ರಾಜಕೀಯದಿಂದನೇ ಇದಾಗಿರೋದು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ಒಂದ್ ನಿಮಿಷ ಯಾವ ಕಾರಣದಿಂದ? ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವೇನ್ ಹೇಳಿದ್ರಿ ಈಗ ತಾಯಿ ಮತ್ತೆ ಹೆಂಡತಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ರಾಜಕೀಯ ಮದವ ಅಂದ್ರೆ ರಾಜಕೀಯ ಜಿದ್ದಿಗೆ ಕೊಲೆ ಆಗಿದೆ ಅನ್ನೋದು ಒಂದು ಕಡೆ ಅನ್ನೋದಾದ್ರೆ, ಹೆಂಡತಿ ಹೋಗಿ ಇವ್ರ ಕಡೆ ಸೇರ್ಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂತ ಇನ್ನೊಂದು ಕಡೆ. ಅಂದ್ರೆ ಹೆಂಡತಿಗೆ ಗೊತ್ತಿರ್ಲಿಲ್ವಾ ನನ್ ಗಂಡನ್ಗೆ ಈ ತರ ಒಂದು ಇದಾಗಿದೆ? ವಾಪಸ್ ತೆಗೆದುಕೊಂಡು ನಿಮಗೆ ಕೇಳ್ತೀನಿ, ಆಯ್ತು? ಹೆಂಡತಿ, ತಾಯಿ ಎಲ್ಲ ಬಿಟ್ಬಿಡೋಣ. ಫಸ್ಟ್ ಕ್ವಶನ್ ಗೊತ್ತ, ಹೌದ್ರಿ, ಒಂದು ಸಾರಾಸಗಟ ಹೇಳಕ್ಕಾಗತ್ತಾ? ಇದು ರಾಜಕೀಯ ವೈಷಮ್ಯದಿಂದ, ದ್ವೇಷದಿಂದ, ಮದದಿಂದ, ಅಧಿಕಾರ ದಾಹದಿಂದ, ಹಪಹಪಿತನದಿಂದ ನಮ್ಮ ರಾಜಕೀಯ ರಾಜಕಾರಣ ಅಂದ್ರೆ ಹಿಂಗಿದೆ ಅನ್ನೋದನ್ನ ನಾವೆಲ್ಲ ಹೇಳ್ತಾ ಇರೋ. ನಿಮ್ಮ ಉತ್ತರ ಏನು? ಸರ್, ನನಗೆ ರಾಜಕೀಯದ ಬಣ್ಣ ಲೇಪನ ಬೇಡ. ಅವರು ವೈಯಕ್ತಿಕವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದು ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನೋಡಿ, ಇವತ್ತಿನ ದಿವಸ ಅವರು ದೋಷಿ ಅಂತ ಪ್ರೂವ್ ಮಾಡಿದ್ದಾರೆ. ದೋಷಿ ಅಂತ ಪ್ರೂವ್ ಮಾಡಿದ್ದಾರೆ, ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ. ಆದ್ರೆ ಎಂಟಿನ ಇವರು ಎಂಟಿ ಇವ್ರ ಸೈಡ್ ಬಂದ್ರು, ತಾಯಿ ಅವ್ರ ಸೈಡ್ ಬಂದ್ರು, ಇದು ಬೇಡ. ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ನಾನು ಹೇಳೋದಿಷ್ಟೇ. ಅವ್ರು ಯಾವ ಕಾರಣಕ್ಕೆ ಅಲ್ಲಿ ವೈಯಕ್ತಿಕವಾಗಿ ಯಾವ ರೀತಿ ವೈಷಮ್ಯ ಬೆಳೆತಿತ್ತು, ರಾಜಕೀಯವಾಗೇ ಬೆಳೆದಿತ್ತ ಅಥವಾ ಬೇರೆ ಏನಾದ್ರೂ ಇಂಟೆನ್ಷನ್? ರಾಜಕಾರಣ ಏನ್ ಬೇಕಾದ್ರೂ ಮಾಡಿಸುತ್ತೆ ಅನ್ನೋದು ಜನಸಾಮಾನ್ಯರ ಮಾತಾಗಿದೆ. ರಾಜಕಾರಣ ಒಬ್ಬ ಮಹಿಳಾ ರಾಜಕಾರಣಿಯಾಗಿ ಈಗ ರಾಜಕಾರಣ ಏನಾದ್ರೂ ಮಾಡಿಸುತ್ತೆ ಅಂದ್ರೆ ರಾಜಕಾರಣದಲ್ಲಿರೋರ್ಗೂ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಆಗಿದೆ. ಒನ್ ಮಿನಿಟ್ ಮೇಡಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಉತ್ತರ ಕೊಡಿ, ಆದ್ರೆ ಇಂಟೆನ್ಷನ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಭಾವನೆ ನಮ್ದು. ಈಗ ನೀವೊಬ್ಬ ಮಹಿಳಾ ರಾಜಕಾರಣಿಯಾಗಿ, ಒಬ್ಬ ಪಕ್ಷದ ವಕ್ತಾರರಾಗಿ ಹಿಂಗ್ ಬಂದಾಗ ಹೌದ್ರಿ ಅಂತ ಒಂದ್ ಮಾತು ಹೇಳೋಕ್ ಅಷ್ಟು ಕಷ್ಟ ಆಗುತ್ತಾ?
ಇಲ್ಲ ನಾನು ಹೌದ್ರಿ ಅಂತಲ್ಲ ಸರ್. ನೋಡಿ ಇವಾಗ ದೋಷಿ ಆಗಿದ್ದಾರೆ, ನಾಳೆ ಯಾವುದೋ ಒಂದು ಸೈಟೇಷನ್, ನಾಳೆ ಇನ್ನು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಥವಾ ಇನ್ನೂ ಬೇರೆ ಕೋರ್ಟ್ ನಿರ್ದೋಷಿ ಅಂತ ಆಗ್ಬೋದು. ಅವತ್ತಿನ ದಿವಸ ನೀವೇ ಇಲ್ಲಿ ಕೂರ್ಸ್ಕೊಂಡು ಮೇಡಮ್ ಸರ್ ಒಂದ್ ನಿಮಿಷ ವಿನಯ್ ಕುಲಕರ್ಣಿ ಅವರ ಪರ ವಾದ ಮಾಡ್ತಾ ಇರುವಂತ ವಕೀಲರು ಏನ್ ವಾದ ಮಾಡ್ತಾ ಇದ್ದಾರೆ ಗೊತ್ತೇನು? ಹೇಳಿ ಸರ್. ಅವ್ರು ಏನ್ ವಾದ ಮಾಡ್ತಾ ಇದ್ದಾರೆ? ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ. ಅವ್ರು ನಿರಪರಾಧಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಸರಿ ಸರ್, Please understand the ಇವಾಗ point. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಮೇಡಮ್, ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಆದ್ರೆ ಏನ್ ನಡೀತಾ ಇದೆ? ಇಲ್ಲ ನೋಡಿ, ಎರಡು ಮಾತಿದೆ ಮೇಡಮ್. ಒಂದು ರಾಜಕಾರಣ, ಪಕ್ಷದ ಚಟುವಟಿಕೆ ಅಂತ ಬಂದಾಗ, ಚುನಾವಣೆ ಅಂತ ಬಂದಾಗ ವಾದ ಮಾಡೋದು ಬೇರೆ. ಆದ್ರೆ ಈ ಪ್ರಕರಣದಲ್ಲಿ ನೀವು ಯಾವ ರೀತಿ ವಾದ ಮಾಡ್ತಿದ್ದೀರಾ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅವರ ಆಗುತ್ತೆ. ಅಪರಾಧಿಯಾಗಿ ಅಪರಾಧ ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತಾನೆ ನಾನು ಹೇಳ್ತಿದ್ದೀನಿ ಮೇಡಮ್. ಅದನ್ನ ಸಣ್ಣ ಮಕ್ಕಳು ಹೇಳ್ತಾರೆ, ಅದಕ್ಕಲ್ಲ. ಅಪರಾಧ ಮಾಡಿದ್ರೆ ಅಂತ ಒಂದು ವೇಳೆ ನಿಮಗೆ ನೋವಾಗಿದ್ರೆ, ಒಂದು ವೇಳೆ ಯೋಗೇಶ್ ಗೌಡ ಕೊಲೆ ಆಗಿದ್ರೆ ಅಂತ ಹೇಳಿದಂಗೆ ಆಯ್ತು ನೀವು ಹೇಳ್ತಾ ಇರೋದು. ಅದಕ್ಕೇನಾದ್ರೂ ಅನುಮಾನ ಇದೆಯಾ? ನನಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾನು ಸಹ ಅದು ಕೊಲೆ ಆಗಿರೋದಕ್ಕೆ ಅವರ ಕುಟುಂಬಕ್ಕೆ ನನ್ನ ಕಡೆಯಿಂದನೂ ಒಂದು ಇದನ್ನ ಸಲ್ಲಿಸ್ತೀನಿ. ಆದ್ರೆ ಅಲ್ಲಿ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಚಿತ್ರಣ ಗೊತ್ತಿಲ್ಲ. ಅಲ್ಲಿನ ಪೂರ್ತಿ ವೃತ್ತಾಂತವನ್ನ ನಾನು ಓದ್ಕೊಂಡ್ ಬಂದಿಲ್ಲ ಇಲ್ಲಿ ಸರ್, ಅಲ್ವಾ? ಸೊ ವ್ಯಕ್ತಿ ಅಪರಾಧ ಮಾಡಿದರೆ ದೋಷಿ ಅಂತ ತೀರ್ಪು ಕೊಟ್ಟಿದ್ರೆ ವ್ಯಕ್ತಿಗೆ ಶಿಕ್ಷೆ ಆಗಲಿ. ವೃತ್ತಾಂತ ಇದೆಯಲ್ಲ, 10 ವರ್ಷಗಳಿಂದ ನಡೆದಿರುವಂತಹ ಒಂದು ಘಟನೆ ಇದು. ಅದನ್ನೇ ಹೇಳೋದು ಸರ್, ನಾನು ಜನವರಿ ಇಷ್ಟೇ ಪೂರ್ತಿ ನಾನು ಹೇಳ್ತಾ ಓದಿಲ್ಲ. ಇದ್ದೀನಲ್ಲ ಮೇಡಮ್, ಇಡೀ ರಾಜ್ಯ ಅಲ್ಲ, ಇದು ದೇಶದ ಗಮನ ಸೆಳೆದಿರುವಂತ ಪ್ರಕರಣ ಅಂತ ಸಾರಿ ಅಲ್ಲ, ಎಲ್ಲರೂ ಈ ಹೇಳ್ತಾ ರೀತಿಯ ಇದ್ದಾರೆ. ಪ್ರಕರಣಗಳು ಅಂತದ್ರಲ್ಲಿ ನೀವು ಸಾಕಷ್ಟಿದೆ. ಈ ರೀತಿಯಾಗಿ ಹೇಳಿದ್ರೆ ಸರ್ ಒಂದ್ ಹೇಳ್ತೀನಿ, ರಾಜಕೀಯವಾಗಿ ಮಾಡಿದಾರ ಜನರನ್ನ ಗಮನದಲ್ಲಿ ಅಥವಾ ಇಟ್ಕೊಂಡು, ಆ ವೈಯಕ್ತಿಕವಾಗಿ ಯೋಗೇಶ್ ಗೌಡ ಅವರ ಮಾಡಿದಾರ? ಕುಟುಂಬವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾತನಾಡಬೇಕು. ಸರ್ ಒಂದ್ ವೇಳೆ ರಾಜಕೀಯಕ್ಕಾಗಿ ಅವ್ರು ಮಾಡಿದ್ರೆ, ಅವರು ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಆಗ್ಲಿ. ನಮ್ಗೆ ನಮ್ಮ ಪಕ್ಷದ ಪರವಾಗಿ ಮೇಡಮ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರನ್ನ ದೋಷಿ ಅಂತ ನಿರ್ಧಾರ ಮಾಡಿದೆ ಮೇಡಮ್. ಸರ್ ಅದನ್ನೇ ನಾನು ಹೇಳ್ತಿದ್ದೀನಿ, ಬೇಡ ಅಂತ Is there any ಹೇಳಿಲ್ಲ, ಶಿಕ್ಷೆ confusion, ಕೊಡ್ಲಿ ಅಂತಾನೆ Manjunath sir? ಹೇಳ್ತಿದ್ದೀನಿ. Please enlighten us on this. ಇಲ್ಲ, ಆ ವಿಚಾರದಲ್ಲಿ ಒಂದೇನು ಅಂತಂದರೆ ಇನ್ನೂ ಆ ಸಂದೇಹ ಉಳ್ಕೊಂಡಿಲ್ಲ. ಅಪರಾಧಿಯೇ ನಿರಪರಾಧಿಯೇ ಅನ್ನುವಂಥ ಪ್ರಶ್ನೆ ಇಲ್ಲ. ಈಗ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದೆ. ಈ ನೋಡಿ, ಈ ನ್ಯಾಯಾಲಯದಲ್ಲಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಈ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದು ಬಹಳ ಶ್ರೇಷ್ಠವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಒಂದು ಚೂರು ಅಪರಾಧವನ್ನು ಮಾಡಿದಾನ ಅಥವಾ ಇಲ್ವಾ ಅನ್ನುವಂಥ ಸಂದೇಹ ಬಂದರೆ ಆತನನ್ನು ಬಿಡುಗಡೆ ಮಾಡಬೇಕು. ಬೆನಿಫಿಟ್ ಆಫ್ ಡೌಟ್ ಅಂತ ಇದೆ. ಒಂದು ಸಣ್ಣ ಅನುಮಾನ ಬಂದರೂ ಸಾಕು, ಮಾಡಿರ್ಬೋದಪ್ಪ ಅಥವಾ ಇಲ್ಲದೆ ಇರ್ಬೋದು ಅಂತ ಅನಿಸಿದ್ರೆ ಬಿಡಬೇಕು. ಆ ಬೆನಿಫಿಟ್ ಆಫ್ ಡೌಟ್ ಇರುತ್ತೆ. ಆದರೆ ಅದೇ ಶಿಕ್ಷೆಯನ್ನು ಕೊಡುವಾಗ ಕಾನೂನಿನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದಿದೆ. ಇಫ್ ದ ಅಲಿಗೇಷನ್ ಈಸ್ ಪ್ರೂವ್ಡ್ ಬಿಯಾಂಡ್ ಎನಿ ರೀಸನಬಲ್ ಡೌಟ್, ಯಾವುದೇ ಸಂದೇಹಕ್ಕೆ ಆಸ್ಪದ ಇಲ್ಲದೆ ಅಪರಾಧ ಸಾಬೀತಾದರೆ ಶಿಕ್ಷೆಯನ್ನು ಕೊಡಬೇಕು ಅಂತಿದೆ. ಬಿಯಾಂಡ್ ಎನಿ ರೀಸನಬಲ್ ಡೌಟ್. ಇಲ್ಲಿ ಈಗ ನಿನ್ನೆ ಮತ್ತು ಇವತ್ತಿನ ಎಲ್ಲ ಈ ಪ್ರಕರಣಗಳನ್ನು ಗಮನಿಸಿದಾಗ ನ್ಯಾಯಾಧೀಶರು ತೀರ್ಮಾನಕ್ಕೆ ಬಂದಿದ್ದಾರೆ, ಇಲ್ಲಿ ಅಪರಾಧ ಆಗಿದೆ, ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ಬಂದಿದೆ. ಈಗ ನಾವು ಅದರ ಬಗ್ಗೆ ಯಾವುದೇ ಸಂದೇಹ ಇವತ್ತು ಕೂಡ ವಾದ ಪ್ರತಿವಾದ ನಡೆದಿದೆ. ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿಸುವ ದೃಷ್ಟಿ. ಆದರೆ ಮೇಡಮ್ ಹೇಳಿದ ಒಂದು ವಿಚಾರದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇಡಮ್ ಹೇಳಿದರು ಮೇಲಿನ ನ್ಯಾಯಾಲಯಕ್ಕೆ ಹೋದಾಗ ಅಂತ. ಮೇಲಿನ ನ್ಯಾಯಾಲಯದಲ್ಲಿ ಇವರ ವಕೀಲರೇ ಖಂಡಿತ ವಾದ ಮಾಡೋದು ನಮ್ಮ ಕಕ್ಷಿದಾರರು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ಇವತ್ತು ಮಾಡಿದ್ರು, ಆ ವಾದ ಮಂಡಿಸಿದ್ರು, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಶಿಕ್ಷೆಯನ್ನು ಕಡಿಮೆ ಮಾಡಿ ಅಂತ. ಹಾಗಾದರೆ ಮೇಲ್ಗಡೆ ಹೈಕೋರ್ಟಿಗೆ ಹೋದಾಗ ಅಥವಾ ನಾಳೆ ಸುಪ್ರೀಂ ಕೋರ್ಟಿಗೆ ಹೋದಾಗ ಇದೇ ವಾದ ಮಂಡಿಸ್ತಾರ? ಇಲ್ಲ, ನಮ್ಮ ಕಕ್ಷಿದಾರರು ನಿರಪರಾಧಿ, ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತಲೇ ವಾದ ಮಾಡೋದು. ಆದ್ದರಿಂದ ಆ ದೃಷ್ಟಿಯಲ್ಲಿ ಮೇಡಮ್ ಹೇಳಿದಾಗೆ ಒಂದು ಏನಪ್ಪ ಅಂದರೆ, ಮೇಲಿನ ನ್ಯಾಯಾಲಯಗಳ ವಾದ ಬೇರೆ ಆಗುತ್ತೆ, ಇವತ್ತು ಈ ನ್ಯಾಯಾಲಯದಲ್ಲಿ ಇವತ್ತು ಮಾಡಿರೋ ವಾದ ಬೇರೆ ಆಗುತ್ತೆ. ಇದನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್.